ಇವತ್ತು ನನ್ನ ಸ್ನೇಹಿತ ಅಕ್ರಮ್ನ ಹುಟ್ಟಿದಬ್ಬದ ಪಾರ್ಟಿ ಇದೆ. ಮತ್ತೆ ಅನನ್ಯ, ನೀನು ನಿನ್ನ ಗಂಡನನ್ನ ನಿನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕು. ಅನನ್ಯ ಪಾರ್ಟಿಗೆ ಹೋಗಲು ಇಚ್ಛಿಸಲಿಲ್ಲ, ಆದರೆ ತಾತನ ಆದೇಶವನ್ನು ನಿರಾಕರಿಸಲು ಸಾಧ್ಯವಾಗಲಿಲ್ಲ. ಅಭಿನವ್ ಅನನ್ಯ ಜೊತೆಗೆ ಹೋಗಲು ಸಿದ್ಧನಾಗಬೇಕಾಯ್ತು. ಆದರೆ ಅಲ್ಲಿ ಅವನು ಯಾರನ್ನು ಭೇಟಿಯಾದ್ನೋ ಅವರನ್ನು ನೋಡಿ ಶಾಕ್ ಆದ. ವೈಭವಿ, ನೀನು ಇಲ್ಲಿ? ಹೌದು, ಅಭಿನವ್ನ ಎದುರಿನಲ್ಲಿ ನಿಂತಿದ್ದಳು ಅವನ ಹಳೆಯ ಗೆಳತಿ ವೈಭವಿ. ಯಾರೊಂದಿಗೆ ಅಭಿನವ್ಗೆ ಲವ್ ನಲ್ಲಿ ಮೋಸವಾಗಿತ್ತು, ಯಾರಿಗಾಗಿ ಅವನು ಟೆರೆಸ್ ಮೇಲೆ ಏರಿದನೋ ಅವಳು ಅಲ್ಲೇ ಇದ್ದಳು. ಹೇಳ್ಬೇಕಂದ್ರೆ ವೈಭವಿ ಸಹ ಅಭಿನವ್ ತರ ಬಡವಳೆ. ಆದ್ರೆ ಕೆಲವೇ ದಿನಗಳ ಮೊದಲೇ ಯಾರೋ ಶ್ರೀಮಂತ ಅವಳ ಪ್ರೀತಿ ಬಲೆಯಲ್ಲಿ ಬಿದ್ದಿದ್ದ. ಅವರು ಮಾತಾಡ್ತಾ ಇದ್ದಿದ್ದನ್ನು ನೋಡಿದ ವೈಭವಿ ಹೊಸ ಬಾಯ್ ಫ್ರೆಂಡ್ ದೇವ್ ಹೇಳಿದ, ವೈಭವಿ ಬೇಬಿ, ಈ ಲೂಸರ್ ಯಾರು? ಓ, ಇವನು ಆ ಡೆಲಿವರಿ ಬಾಯ್ ಅಲ್ವಾ? ನಿನ್ನ ಪ್ರೀತಿಗಾಗಿ ಟೆರಸ್ ಇಂದ ಹಾರ್ದವನು? ಹಾ ಬೇಬಿ, ಇವನು ಅದೇ ದೇವದಾಸ್ನ ಮಗ. ಅಕ್ಕ ಯಾವ್ದೋ ಡೆಲಿವರಿ ಮಾಡಲು ಇಲ್ಲಿಗೆ ಬಂದಿರ್ತಾನೆ ಅಲ್ವಾ? ಅಲ್ಲಿಗೆ ಅದ್ವೈತ್ ಸಹ ಬಂದಿದ್ದ. ಈ ಪಾರ್ಟಿಯಲ್ಲಿ ಈಗಾಗಲೇ ಇದ್ದ. ಮತ್ತೆ ಏನಾಯ್ತು ಬಾವ ಅವರೇ, ಪಿಜ್ಜಾ ತಗೊಂಡ್ ಬಂದ್ರ ನೀವು? ಐ ಮೀನ್ ಡೆಲಿವರಿಗೆ ತಗೊಂಡ್ಬಂದ್ರ? ನೋಡಿದ್ರೆ ಗೊತ್ತಾಗುತ್ತೆ ನೀವು ಯಾರು ಬಡ ಕುಟುಂಬದವರು ಅಂತ. ಅಷ್ಟು ಬಿಡೋರಾ? ನಿನ್ ಡೆಲಿವರಿ ಬಾಯ್ ಆಗ್ಬೇಕಾಯ್ತು? ಚೀ 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 ಚೀ. ಅದ್ವೈತ್, ನೀನು ನನ್ನ ಭಾವ ಅಂತ ಯಾಕೆ ಕರಿತಿದ್ಯಾ? ಆಮೇಲೆ ಹಾಗೆ ಹೇಳ್ಬೇಡ. ಹಾ, ನಾನು ಅದನ್ನೇ ಹೇಳ್ಬೇಕು ಅಂತಿದ್ದೆ. ನನ್ನ ತಂಗಿ ಇವನನ್ನೇ ಮದುವೆ ಆಗಿರೋದು. ಇವರೇ ನನ್ನ ತಂಗಿಯ ಪತಿ ಪರಮೇಶ್ವರ, ನನ್ನ ತಂಗಿಯ ಗಂಡ, ಪ್ರೀತಿಯ ಗಂಡ. ಪಾರ್ಟಿಯಲ್ಲಿ ಇದ್ದ ಎಲ್ಲರಿಗೂ ಇದನ್ನು ಕೇಳಿ ಶಾಕ್ ಆಯ್ತು. ಅದರಲ್ಲಿ ಅತಿ ಹೆಚ್ಚು ಶಾಕ್ ಆಗಿದ್ದಂದ್ರೆ ಅನನ್ಯಾಳ ಬೆಸ್ಟ್ ಫ್ರೆಂಡ್ ಚಿರಾಗ್. ಹೇ ಅನನ್ಯ, ನೀನು ಮಾಡಬಾರ್ದಾಗಿತ್ತು. ನನ್ನಂತ ರಿಚ್ ಮತ್ತೆ ಹ್ಯಾಂಡ್ಸಮ್ ಹುಡುಗನ್ನ ಬಿಟ್ಟು ಅವನನ್ನ ಮದುವೆ ಆಗಿದ್ಯಾ? ಅಲ್ಲ, ನಿನಗೆ ಅಂಥದ್ದು ಏನಾಗಿತ್ತು ಈ ಬಡವನ್ನ ಮದುವೆ ಆಗಿದ್ಯಾ? ಅಯ್ಯೋ, ನಾನು ಹೇಳ್ತೀನಿ ನನ್ನ ಪ್ರೀತಿ ತಂಗಿ ಅನನ್ಯ ಯಾಕೆ ನನ್ನ ಮದುವೆ ಆದ್ರು ಅಂತ. ತುಂಬಾ ಡ್ರಾಮಾ ಮಾಡ್ಕೊಂಡು ಅದ್ವೈತ್ ಎಲ್ಲರಿಗೂ ನಡೆದ ಘಟನೆ ಹೇಳಲು ಆರಂಭಿಸಿದ. ಹೇಗೆ ಅನನ್ಯ ಬೆಡ್ ಅಲ್ಲಿ ಅಭಿನವ್ ಇದ್ದ ಅಂತ, ತಾತ ಏನು ತೀರ್ಪು ಕೊಟ್ರು, ಹೇಗೆ ಅವರ ಮದುವೆ ಆಯ್ತು. ಅದ್ವೈತ್ ಇದನ್ನು ಹೇಳ್ತಾ ಇದ್ದ. ಮತ್ತೆ ಎಲ್ಲರೂ ನಗಲು ಪ್ರಾರಂಭ ಮಾಡಿದರು. ಅನನ್ಯ ಕಣ್ಣಲ್ಲಿ ನೀರು ಬಂತು. ಅವಳು ಅಳುತ್ತಾ ಅಲ್ಲಿಂದ ಹೊರಟು ಹೋದಳು. ಅನನ್ಯ ಹಿಂದೆ ಅಭಿನವ್ ಸಹ ಹೋಗುತ್ತಿದ್ದ. ಆದರೆ ಅದ್ವೈತ್ ಅವನ ಕೈಯನ್ನು ಹಿಡಿದು ನಿಲ್ಲಿಸಿದ. ಅಯ್ಯೋ ಬಾವ, ನೀವೆಲ್ಲ ಹೋಗ್ತಿದ್ದೀರಾ? ನಿಮ್ಮ ಉಪಸ್ಥಿತಿ ನಮ್ಮ ಈ ಪಾರ್ಟಿಗೆ ಗೌರವ. ನಿಮ್ಗೆ ಸನ್ಮಾನ ಮಾಡಬೇಕು. ಬನ್ನಿ ಬನ್ನಿ ಬಾವ, ಈ ಸಿಂಹಾಸನ ರೆಡಿ ಆಗಿದೆ. ಇಷ್ಟು ಹೇಳಿ ಅದ್ವೈತ್ ಅಭಿನವ್ನ ಅತ್ಯಂತ ಸುಂದರವಾದ ಆದರೆ ಸಡಿಲವಾಗಿಯೂ ಕಾಣುತ್ತಿರುವ ಕೋರಿಕೆಯನ್ನು ತೋರಿಸುತ್ತಾನೆ. ಆದರೆ ಭಯ ಮೂಡಿಸುವ ಸಿಂಹಾಸನದ ಮೇಲೆ ಕೂರಲು ಹೇಳಿದ. ಏ ಅದ್ವೈತ್, ಹುಚ್ಚಿಡ್ದಿದ್ಯಾ? ಅವನು ಈ ಕುರ್ಚಿ ಮೇಲೆ ಹೇಗೆ ಕೂರ್ತಾನೆ? ಇದು ಯಾರ ಕುರ್ಚಿ ಅಂತ ನಿನಗೆ ಗೊತ್ತು? ಏ ಸುಮ್ನಿರು ದೇವ್, ನೀನು ನನ್ನ ಪ್ರೀತಿಯ ಭಾವ ಅಲ್ವಾ? ನನಗೆ ಗೊತ್ತು ಹೇಗ್ ಸನ್ಮಾನ ಮಾಡ್ಬೇಕು ಅಂತ. ಏನಾದ್ರೂ ಆಗ್ಲಿ, ಅವನು ಯಾರೇ ಆಗಿರ್ಲಿ, ಅವನು ಅದ್ವೈತ್ ಅವ್ರ ಭಾವ. ಅವನ್ಗೆ ಗೌರವ ಕೊಡ್ಲೇಬೇಕು. ಖಂಡಿತವಾಗ್ಲೂ ಗೌರವ ಕೊಡ್ಲೇಬೇಕು, ಯಾಕಿಲ್ಲ? ಚಿರಾಗ್ನ ಮಾತುಗಳನ್ನ ಕೇಳಿ ದೇವ್ ಸಹ ಅರ್ಥ ಮಾಡಿಕೊಂಡ. ಅದ್ವೈತ್ ಅಭಿನವ್ಗೆ ಒಂದು ಗದ್ದಿ ಕಾಣಿಸಲಿದ್ದಾನೆ ಅಂತ. ಈಗ ಈ ಡೆಲಿವರಿ ಬಾಯ್ಗೆ ತನ್ನ ನಿಜವಾದ ಸ್ಟೇಟಸ್ ಏನು ಅಂತ ಗೊತ್ತಾಗುತ್ತೆ. ಬನ್ನಿ, ನಿಮ್ಮನ್ನ ನಿಮ್ಮ ಹಾಟ್ ಸೀಟ್ ಮೇಲೆ ಕೂರ್ಸ. ನಿಮ್ಗೆ ಅಂತಾನೆ ಹೇಳಿ ಮಾಡಿಸಿರೋದು ಇದು. ಕೂತ್ಕೊಳ್ಳಿ 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 ಆರಾಮಾಗಿ. ಅಭಿನವ್ ಕುರ್ಚಿ ಮೇಲೆ ಕುಳಿತ ಕೂಡಲೇ ಒಂದು ಜೋರಾದ ಶಬ್ದ ಬಂತು. ಹಾಲ್ ಪೂರ್ತಿ ಆ ಸೌಂಡ್ ಕೇಳಿಸ್ತಾ ಇತ್ತು. ಏನಾಗ್ತಿದೆ ಇಲ್ಲಿ? ಏನ್ ಮಾಡ್ದೆ ನೀನು? ನೀನು ಮಾಫಿಯಾ ಕಿಂಗ್ ನ ಚೇರ್ ಮೇಲೆ ಕೂತಿದ್ಯಾ? ನಿನ್ ಕತೆ ಮುಗೀತು. ಆ ವಿಶೇಷ ಕುರ್ಚಿ ಅಕ್ರಮ್ಗೆ ಸೇರಿತ್ತು. ಮಾಫಿಯಾ ಕಿಂಗ್ ಗ್ಯಾಂಗ್ ನ ನಾಯಕ. ಈ ಅಕ್ರಮ್ನ ಕುರ್ಚಿಯಲ್ಲಿ ಕುಳಿತುಕೊಳ್ಳಲು ಯಾರಿಗೂ ಅನುಮತಿ ಇರಲಿಲ್ಲ. ಯಾರವನು? ಮಾಫಿಯಾ ಕಿಂಗ್ ನ ಕುರ್ಚಿ ಮೇಲೆ ಕೂರೋ ಧೈರ್ಯ ಮಾಡಿದವನು? ಸೂಟ್ ಧರಿಸಿದ್ದ, ಬೂಟ್ ಹಾಕಿದ್ದ, ಕೈಯಲ್ಲಿ ಇಂಪಾರ್ಟೆಂಟ್ ಸಿಗಾರ್ ಹಿಡಿದ ಅಕ್ರಮ್ ಅಲ್ಲಿಗೆ ಬಂದಿದ್ದ. ಅಲಾರಂ ಸೌಂಡ್ ಕೇಳಿ ಅಲ್ಲಿ ಏನಾಗಿದೆ ಅಂತ ಅವನಿಗೆ ಗೊತ್ತಾಗಿತ್ತು. ಹಾಗಾದ್ರೆ ನೀನಾವುದು? ಈಗ ನಿನ್ನ ಅಕ್ರಮ್ ಕೈಯಿಂದ ಯಾರು ಕಾಪಾಡ್ತಾರೆ? ಸರ್, ನನ್ನ ಕ್ಷಮಿಸಿ, ನನಗೆ ಈ ಕುರ್ಚಿ ಬಗ್ಗೆ ಏನು ಗೊತ್ತಿರಲಿಲ್ಲ.
ಅಭಿನವ್ ಅಕ್ರಮ್ ಎದುರು ಕೈ ಮುಗಿದು ಬೇಡಿಕೊಳ್ಳುತ್ತಿದ್ದ. ಅದೇ ಸಮಯದಲ್ಲಿ ಅಕ್ರಮ್ ಕಣ್ಣು ಅಭಿನವ್ ಹಾಕಿದ್ದ ಉಂಗುರದ ಮೇಲೆ ಬಿತ್ತು. ಆ ಉಂಗುರದಲ್ಲಿ ಹುಲಿ ಇತ್ತು. ಆ ಉಂಗುರ ನೋಡುತ್ತಿದ್ದಂತೆ ಅಕ್ರಮ್ ಮುಖದಲ್ಲಿದ್ದ ಕೋಪ ಹೋಗಿ ಭಯ ಶುರುವಾಯ್ತು. ಆ ಉಂಗುರ ನೋಡಿ ಅವರಿಗೆ ಏನೋ ನೆನಪಾಯ್ತು. ಟೈಗರ್, ಟೈಗರ್, ನನ್ನನ್ನು ಕ್ಷಮಿಸು. ನಿನ್ನನ್ನು ಗುರ್ತು ಹಿಡಿದೆ ತಪ್ಪು ಮಾಡಿದೆ ಮಗನೇ. ನಿಜವಾಗಿಯೂ ಅಯ್ಯೋ ಅಕ್ರಮ್ ಅಂಕಲ್, ಈ ಲೂಸರ್ ಮುಂದೆ ಕೈ ಜೋಡಿಸ್ತಿದ್ರ. ಈ ಲೂಸರ್ ಏಯ್, ಯಾರಿಗ್ ಲೂಸರ್ ಅಂತ ಇದ್ಯಾ? ಈ ಕುರ್ಚಿನ ಇವ್ರದೆ, ಇಡೀ ಸಾಮ್ರಾಜ್ಯನ ಇವ್ರದೆ. ಇವರು ನಮ್ಮ ಮಾಫಿಯಾ ಕಿಂಗ್ ಗ್ಯಾಂಗ್ ನ ನಿಜವಾದ ಲೀಡರ್, ನಮ್ಮ ಟೈಗರ್. ಇವನ ನಿಜವಾದ ಟೈಗರ್. ಓ ಮೈ ಗಾಡ್. ಅಕ್ರಮ್ ಅಂತ ಭಯಾನಕ ಡಾನ್ ಅಭಿನವ್ ಮುಂದೆ ಕೈ ಜೋಡಿಸಿದ್ಯಾಕೆ? ಯಾಕೆ ಅಕ್ರಮ್ ಅಭಿನವ್ನನ್ನ ಟೈಗರ್ ಎಂದು ಕರೀತಿದ್ದ? ಅಕ್ರಮ್ಗೆ ಅಭಿನವ್ ಹೇಗೆ ಪರಿಚಯ? ಅಭಿನವ್ ಅಲಿಯಾಸ್ ಟೈಗರ್ ನ ಕಥೆಯಲ್ಲಿ ಏನಾಗಲಿದೆ? ಉಳಿದ ಕಥೆಯನ್ನು ತಿಳಿದುಕೊಳ್ಳಲು ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.